ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಸ್ಮಿತಾಸ್ ವರ್ಲ್ಡ್. ಕಹಿತನವೇ ಈ ಹಾಗಲಕಾಯಿಯ ಚಂದ. ಆದರೆ ಇವತ್ತು ನಾವು ಮಾಡೋದು ಕಹಿ ಇಲ್ಲದ ಕ್ರಿಸ್ಪಿ ಹಾಗಲಕಾಯಿ ಫ್ರೈ. ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ತಯಾರಿಸೋದು ಹೆಂಗಂತ ಹೇಳಿ ನೋಡೋಣ ಬರ್ರಿ. ಹಾಗಲಕಾಯಿ ಫ್ರೈ ಮಾಡಕ ಫಸ್ಟ್ ಏನ್ ಮಾಡ್ರಿ, ಒಂದು ಬೌಲ್ ತಗೋರಿ. ಅದ್ರಾಗ ಸ್ವಲ್ಪ ನೀರ ಮತ್ತ ಸ್ವಲ್ಪ ಸಾಲ್ಟ್ ಹಾಕಿ ಸೈಡ್ಗೆ ಇಡ್ರಿ. ಈಗೇನ್ ಮಾಡ್ರಿ, 2 ಹಾಗಲಕಾಯಿ ತಗೋರಿ. ನೀವು ಬೇಕಾರೆ ಡಾರ್ಕ್ ಗ್ರೀನ್ ಕಲರ್ ಇರುತ್ತಲ್ರಿ, ಆ ಹಾಗಲಕಾಯಿ ತಗೋಬಹುದ್ರಿ. ಸ್ವಲ್ಪ ಲೈಟ್ ಕಲರ್ ಇದ್ದಿದ್ದ ಹಾಗಲಕಾಯಿ ಕಹಿ ಕಡಿಮೆ ಇರುತ್ತರಿ, ಸೊ ಅದಕ್ಕೆ ನಾನು ಈ ಹಾಗಲಕಾಯಿ ತಗೊಂಡೆ. ಈಗೇನ್ ಮಾಡ್ರಿ, ಹಾಗಲಕಾಯಿ ರೌಂಡ್ ಕಟ್ ಮಾಡ್ರಿ. ಈ ರೀತಿ ಪೀಸಸ್ ಸ್ವಲ್ಪ ತಳ್ಳಗಿರ್ಬೇಕ್ರಿ. ಸೊ ಈ ರೀತಿ ಎಲ್ಲಾ ಕಟ್ ಮಾಡ್ಕೊಂಡ್ ಏನ್ ಮಾಡ್ರಿ, ಉಪ್ಪು ನೀರೊಳಗ ಹಾಕ್ರಿ. ಇದರಿಂದ ಏನಾಗತ್ತ, ಸ್ವಲ್ಪ ಕಹಿ ಕಮ್ಮಿ ಆಗತ್ತರಿ. ಈಗ ಏನ್ ಮಾಡ್ರಿ, ಒಂದೊಂದಾಗಿ ಹಾಗಲಕಾಯಿ ಬೀಜನ ಸಪರೇಟ್ ಮಾಡ್ಕೊರಿ, ಈಚ್ ಪೀಸಸ್. ಸೊ ಈ ರೀತಿ ಎಲ್ಲಾ ಹಾಗಲಕಾಯಿ ಬೀಜ ಸಪರೇಟ್ ಮಾಡ್ರಿ. ಎಲ್ಲಾ ಹಾಗಲಕಾಯಿ ಬೀಜ ತೆಗದಾದ್ಮೇಲೆ ಏನ್ ಮಾಡ್ರಿ, ಇದ್ರೊಳಗ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪ ಮತ್ತ ನೀರ್ ಹಾಕಿ ಏನ್ ಮಾಡ್ರಿ, ಒಂದ್ 15 ನಿಮಿಷ ಬಿಟ್ಬಿಡ್ರಿ. ಇದರಿಂದ ಏನಾಗತ್ತ, ಹಾಗಲಕಾಯಿ ಕಹಿ ಏನಿರತ್ತಿರಲ್ಲ ಅದ ಸ್ವಲ್ಪ ಕಮ್ಮಿ ಆಗತ್ತ ರೀ. ಒಂದ್ 15 ನಿಮಿಷ ಆದ್ಮೇಲೆ ಏನ್ ಮಾಡ್ರಿ, ಸ್ವಚ್ಛಂಗ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಸೈಡ್ಗೆ ಇಡ್ರಿ. ಈಗೇನ್ ಮಾಡ್ರಿ, ಇದ್ರೊಳಗ 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1/2 ಟೀ ಸ್ಪೂನ್ ಅರಿಶಿನ, ಮತ್ತ ರುಚಿಗೆ ತಕ್ಕಷ್ಟ ಅಚ್ಚ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕಲ್ರಿ ಅಷ್ಟ. ಆಮೇಲೆ 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಹಾಕ್ರಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗೇನ್ ಮಾಡ್ರಿ, ಅರ್ಧ ಲಿಂಬೆ ಹಣ್ಣು ತಗೋರಿ. ಲಿಂಬೆ ಹಣ್ಣ ಹಿಂಡ್ಕೋರಿ. ಲಿಂಬೆ ಹಣ್ಣಿಂದ ಏನಾಗುತ್ತೆ, ಟೇಸ್ಟು ಜಾಸ್ತಿ ಆಗತ್ತ ಮತ್ತ ಕಹಿನೂ ಸ್ವಲ್ಪ ಕಮ್ಮಿ ಆಗತ್ತ ರೀ. ಇನ್ನ ನಮ್ಮ ಹಾಗಲಕಾಯಿ ಕ್ರಿಸ್ಪಿ ಆಗಕ್ಕೆ ಏನ್ ಮಾಡ್ರಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ರಿ. ಮತ್ತ 1 ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ಟು ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡೋ ಮುಂದೆ ಸ್ಪೂನ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಕೈಯಿಂದನ ಮಾಡ್ರಿ. ಕೈಯಿಂದ ಮಾಡ್ರಿ ಅಂದ್ರೆ ಚಂದಂಗಿ ಮಿಕ್ಸ್ ಆಗತ್ತರಿ. ಮತ್ತೆ ಈಚ್ ಹಾಗಲಕಾಯಿ ಪೀಸಸ್ಗ ಕೋಟಿಂಗ್ ಬರುತ್ತ ನೋಡ್ರಿ. ನಮ್ ಹಾಗಲಕಾಯಿ ಈಗ ಫ್ರೈ ಮಾಡಾಕ ರೆಡಿ ಐತಿ. ಈ ರೀತಿ ಕೋಟಿಂಗ್ ಬರುತ್ತ ನೋಡ್ರಿ. ಈಗ ಹಾಗಲಕಾಯಿ ಫ್ರೈ ಮಾಡಾಕ ಏನ್ ಮಾಡ್ರಿ, ಗ್ಯಾಸ್ ಆನ್ ಮಾಡಿ ಒಂದ್ ಪ್ಯಾನ್ ಅಥವಾ ತವಾ ಇಡ್ರಿ. ಅದ್ರೊಳಗ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಏನ್ ಮಾಡ್ರಿ, ಹಾಗಲಕಾಯಿ ಪೀಸಸ್ ಒಂದೊಂದಾಗಿ ಈ ರೀತಿ ಹಾಕೋರಿ. ಹಾಗಲಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ಏನ್ ಮಾಡ್ರಿ, ಈಗ ಟರ್ನ್ ಮಾಡ್ರಿ. ಇನ್ನೊಂದ್ ಸೈಡ್ ಫ್ರೈ ಆಗಕ್ಕ ಬಿಟ್ಬಿಡ್ರಿ. ಈ ರೀತಿ ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ರಿ. ಫ್ರೈ ಆದ್ಮೇಲೆ ಏನ್ ಮಾಡ್ರಿ, ಸೈಡ್ ತೆಗಿರಿ. ಈಗ ನೆಕ್ಸ್ಟ್ ಬ್ಯಾಚ್ ಹಾಕಿ ಎಲ್ಲಾ ಹಾಗಲಕಾಯಿನ ಫ್ರೈ ಮಾಡ್ಕೊರಿ. ಈಗ ತಯಾರಾಯ್ತು ನೋಡ್ರಿ, ಕಹಿ ಇಲ್ಲದ ಫುಲ್ ಕ್ರಿಸ್ಪಿ ಹಾಗಲಕಾಯಿ ಫ್ರೈ. ಇದನ್ನ ನೀವ ಅನ್ನದ ಜೊತೆ ಅಥವಾ ಹಂಗ ಚಟ್ನಿ ಜೊತೆನೂ ತಿನ್ಬಹುದ್ರಿ. ತಿನ್ನಾಕು ಬಹಳ ಕ್ರಿಸ್ಪಿ ಇರತ್ತರಿ, ಮತ್ತ ಕಹಿನೂ ಇರಲ್ಲ ರೀ. ಒಂದ್ಸತಿ ಹಾಗಲಕಾಯಿ ಈ ರೀತಿ ಮಾಡಿ ನೋಡ್ರಿ. ಯಾರ ಹಾಗಲಕಾಯಿ ತಿನ್ನಂಗಿಲ್ಲ ಅವರು ಸುದ ಹಾಗಲಕಾಯಿ ತಿನ್ನಕ ಸ್ಟಾರ್ಟ್ ಮಾಡ್ತಾರ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ. ಮತ್ತ ಇನ್ನೂವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಬೆಲ್ ಬಟನ್ ಒತ್ತೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ.
ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.